ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಮದುವೆ ಆದಮೇಲೆ ಎಲ್ಲ ಕಪಲ್ಸ್ಗೂ ಒಂದೇ ಒಂದು ಆಸೆ ಅಂತ ಅಂದರೆ ನಮ್ಮದಾದಂತಹ ಒಂದು ಪುಟ್ಟ ಮಗು ನಮಗೆ ಬೇಕು ಅಂತ. ಎಲ್ಲ ಕಪಲ್ಸೂ ಒಂದು ಮಗುಗೋಸ್ಕರ ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ. ಆ ಪ್ರೆಗ್ನೆಂಟ್ ಆಗುವಂತಹ ಸಂದರ್ಭದಲ್ಲಿ ಯಾವ್ಯಾವ ಲಕ್ಷಣಗಳಿರುತ್ತೆ, ಹಾಗೆ ಪ್ರೆಗ್ನೆನ್ಸಿನ ಮನೇಲೇ ಹೇಗೆ ನಾವು ಕನ್ಫರ್ಮ್ ಮಾಡ್ಕೋಬೋದು, ಯಾವಾಗ ನಾವು ಪ್ರೆಗ್ನೆನ್ಸಿ ಟೆಸ್ಟ್ನ ಮನೇಲಿ ಮಾಡಬೇಕು, ಹಾಗೆ ನನ್ನ ಲೈಫಲ್ಲಿ ನಾನು ಹಾಸ್ಪಿಟಲ್ಗೆ ಹೋಗದೆ ಯಾವಾಗ ಹೇಗೆ ಎಡವಟ್ಟು ಮಾಡಿಕೊಂಡೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಎಷ್ಟು ದಿನಕ್ಕೆ ಅಂದರೆ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಗಿದೆ ಅಂದಮೇಲೆ ಯಾವಾಗ ನಾವು ಹಾಸ್ಪಿಟಲ್ಗೆ ಹೋಗಬೇಕು, ಹಾಸ್ಪಿಟಲ್ಗೆ ಹೋಗೋದ್ರಿಂದ ಏನೇನೆಲ್ಲ ಹೆಲ್ಪ್ಫುಲ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಮತ್ತು ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮದುವೆ ಆದಮೇಲೆ ಎಲ್ಲ ತಂದೆ ತಾಯಿಗೂ ಅಂದರೆ ಎಲ್ಲ ಗಂಡ ಹೆಂಡ್ತಿಗೂ ಒಂದು ಆಸೆ ಏನಂದರೆ ನಮ್ಮದೇ ಆದಂತಹ ಒಂದು ಪುಟ್ಟ ಜೀವ ನಮಗೆ ಬೇಕು, ನಮ್ಮದೇ ಮಗು ಬೇಕು ಅನ್ನೋದು ಎಲ್ಲರ ಆಸೆ ಇರುತ್ತೆ. ಈ ಪ್ರೆಗ್ನೆಂಟ್ ಆದಮೇಲೆ ಯಾವಾಗೂ ಹಾಸ್ಪಿಟಲ್ಗೆ ಹೋಗಬೇಕು ಗೊತ್ತಿದೆಯಾ ಸ್ನೇಹಿತರೆ ನಿಮಗೆ? ನೋಡಿ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದೇ ನೀವು ಮನೇಲೇ ಟೆಸ್ಟ್ ಮಾಡ್ಕೊಂಡಿದ್ದೀರಾ, ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂದಿದ ತಕ್ಷಣ ನೆಕ್ಸ್ಟ್ ಡೇನೇ ನೀವು ಹಾಸ್ಪಿಟಲ್ಗೆ ಹೋಗಬೇಕು. ನೀವು ಎಲ್ಲಿ ತೋರಿಸ್ಕೋತಿರಲ್ಲ ಅಲ್ಲೇ ಕನ್ಸಲ್ಟೆನ್ಸಿ ತೊಗೊಂಡು ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ. ಬಿಕಾಸ್ ಯಾಕೆಪ್ಪ ನೆಕ್ಸ್ಟ್ ಡೇನೇ ಹೋಗಬೇಕಾ, ನಾವು ಕನ್ಫರ್ಮ್ ಆಗಿದ ತಕ್ಷಣ ಹೋಗಬೇಕು ಹಾಸ್ಪಿಟಲ್ಗೆ. ನನಗೂ ತುಂಬ ಜನ ಹೇಳ್ತಿದ್ರು ಏನಕ್ಕೆ 3 ತಿಂಗಳು ಹಾಸ್ಪಿಟಲ್ಗೆ ಹೋಗಬೇಡ, ಆದಮೇಲೆ 3 ತಿಂಗಳು ಆದಮೇಲೆ ನೀನು ಹಾಸ್ಪಿಟಲ್ಗೆ ಹೋಗು, ಯಾರಿಗೂ ಹೇಳ್ಕೊಳಕ್ಕೆ ಹೋಗಬೇಡ, ಬಿಕಾಸ್ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ. ಆದರೆ ನಾನು ಫಸ್ಟ್ ಬೇಬಿಗೆ ನಾನು ಹಾಗೆ ಮಾಡಲಿಲ್ಲ. ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು, ಆಮೇಲೆ ನನಗೆ ಸ್ವಲ್ಪ ತಲೆ ಸುತ್ತು ಎಲ್ಲ ಇತ್ತು. ಆವಾಗಲೇ ನನಗೆ ಯಾಕೋ ಸ್ವಲ್ಪ ಡೌಟ್ ಬಂತು, ನಾನೆಲ್ಲೋ ಪ್ರೆಗ್ನೆನ್ಸಿ ಆಗಿರಬಹುದೇನೋ ಅಂತ. ಆಮೇಲೆ ನಾನು ನಾರ್ಮಲಾಗಿ ಟೆಸ್ಟ್ ಮಾಡಿಕೊಂಡಾಗ ಮನೇಲಿ ಟೆಸ್ಟ್ ಮಾಡಿಕೊಂಡೆ, ಅದು ಪಾಸಿಟಿವ್ ಬಂತು. ಮತ್ತು ನಾನು ಹಾಸ್ಪಿಟಲ್ಗೆ ಹೋದೆ. ಆಮೇಲೆ ಸರಿ ಅಂತ ಫಸ್ಟ್ ಬೇಬಿ ಎಲ್ಲ ಚೆನ್ನಾಗಿತ್ತು, ಆರಾಮಾಯಿತು. ಸೆಕೆಂಡ್ ಬೇಬಿ ಅಂದರೆ ಫಸ್ಟ್ ಬೇಬಿಗೂ ಸೆಕೆಂಡ್ ಬೇಬಿಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನನಗೆ. ನಾವು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ, ಹಾಗಾಗಿ ಮತ್ತು ನನ್ನ ಮಗಳಿಗೂ ಮತ್ತು ಇನ್ನೊಂದು ನೆಕ್ಸ್ಟ್ ಬೇಬಿ ಬೇಕು ಅಂದ್ಕೊಂಡಿದ್ದು. ನನ್ನ ಮಗಳಿಗೆ 8 ಇಯರ್ಸ್ ಆದಾಗ ನಾನು ಕನ್ಸೀವ್ ಆಯಿತು. 3 ಮಂತ್ಸ್ ಆಯಿತು. ನಾನಾಗ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ, ಹಾಸ್ಪಿಟಲ್ಗೆ ಹೋಗೋದಾ ಬೇಡ. ಫಸ್ಟ್ ಬೇಬಿಗೆ ನೀಟಾಗಿ ತೋರಿಸ್ಕೊಂಡೆ, ಸೆಕೆಂಡ್ ಬೇಬಿಗೆ ಎಲ್ಲೋ ಒಂಥರ ನೆಗ್ಲಿಜೆನ್ಸಿ, ಹೋಗೋಣ ಬಿಡು ಅಂತ. ಮತ್ತು ಎಲ್ಲರೂ ಹೇಳ್ತಿದ್ರು ಬೇಡ ಇಷ್ಟು ಬೇಗ ಏನಕ್ಕೆ ಹೋಗ್ತೀಯ ಹಾಸ್ಪಿಟಲ್ಗೆ ಅಂತಲ್ಲ. ಅದನ್ನೇ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಹಾಸ್ಪಿಟಲ್ಗೆ ಹೋಗಲಿಲ್ಲ ನಾನು. ಥರ್ಡ್ ಮಂತಲ್ಲಿ NT-NB ಸ್ಕ್ಯಾನ್ ಮಾಡಿಸ್ಕೋಬೇಕಾಗಿರೋ ಟೈಮ್ಗೆ ಹೋದರೆ ಅಲ್ಲಿ ಯಾವುದೋ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಟ್ಟರು. ಮತ್ತು ಬಂದ ಮೇಲೆ ವಿತಿನ್ 3 ಡೇಸ್ಗೆ ನನಗೆ ಮಿಸ್ಕ್ಯಾರೇಜ್ ಆಯಿತು. ಸೊ ಈ ತಪ್ಪನ್ನ ಯಾರೂ ಮಾಡಬೇಡಿ ದಯವಿಟ್ಟು. ಮತ್ತು ಎಗೈನ್ 1 ಇಯರ್ ಗ್ಯಾಪ್ ಆದಮೇಲೆ ನನಗೆ ಬೇಬಿ ಆಯಿತು. ಸೆಕೆಂಡ್ ಬೇಬಿ ನನಗೆ ಇವಾಗ ತುಂಬ ಹೆಲ್ದಿಯಾಗಿ ಆರಾಮಾಗಿ ಇದೆ. ಆದರೆ ನೋಡಿ, ಆ ಮಿಸ್ಕ್ಯಾರೇಜ್ ಆದಾಗ ಎಷ್ಟು ನೋವಾಯಿತು, ಎಷ್ಟು ದುಃಖ ಪಟ್ಟಿದ್ದೀವಿ ಅಂತ ಅಂದರೆ ಅದು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಂಪಲ್ಸರಿಯಾಗಿ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ, ನೀವು ಮನೇಲಿ ಟೆಸ್ಟ್ ಮಾಡ್ಕೊಂಡಿದ್ರೆ, ಅಥವಾ ನಿಮಗೇನೋ ಸಿಂಟಮ್ಸ್ ಇದೆ, ತಲೆ ಸುತ್ತುತ್ತೆ, ವಾಕರಿಕೆ ಬರುತ್ತೆ, ಊಟ ಸೇರಲ್ಲ ಸರಿಯಾಗಿ, ಪೀರಿಯಡ್ ಮಿಸ್ ಆಗಿದೆ, ಮೇನ್ ಇಂಪಾರ್ಟೆಂಟು. 10 ಡೇಸ್ ಆಯಿತು ನನಗೆ ಮಿಸ್ ಆಗಿ, 15 ಡೇಸ್ ಆಯಿತು ಮಿಸ್ ಆಗಿ ಅಂತ ಅಂದಿದ ತಕ್ಷಣ 40 ಡೇಸು 50 ಡೇಸ್ ಒಳಗಡೆ ನಮಗೆ ಮನೇಲಿ ಗೊತ್ತಾಗುತ್ತೆ, ಅಂದರೆ ಕನ್ಫರ್ಮ್ ಆಗಿದೆ ಅಂತ. ಅದು ಆದಮೇಲೂ ನೀವು ಹಾಸ್ಪಿಟಲ್ಗೆ ಹೋಗಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ. ವಿತಿನ್ 3 ಮಂತ್ ಒಳಗಡೆ ನಾವು ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು. ಅದರಲ್ಲೂ ಫೋಲಿಕ್ ಆಸಿಡ್ ಅಂತೂ ತುಂಬ ಇಂಪಾರ್ಟೆಂಟು. ಮಿಸ್ಕ್ಯಾರೇಜ್ ಆಗದೆ ಇರೋ ರೀತಿಯಾಗಿ ನಮಗೆ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಅಂದರೆ ಎಗ್ ಅನ್ನೋದು ಫೀಟಲ್ ಅನ್ನೋದು ಎಗ್ ಅನ್ನೋದು ತುಂಬ ಚೆನ್ನಾಗಿ ಡೆವಲಪ್ ಆಗಲಿ, ಫೀಟಲ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗಲಿ, ಅದು ಎಲ್ಲೂ ಅಂದರೆ ಮಿಸ್ಕ್ಯಾರೇಜ್ ಆಗದೆ ಇರುವಂತಹ ಟ್ರೀಟ್ಮೆಂಟ್ನ ನಮಗೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಕಂಪಲ್ಸರಿ ನಮಗೆ ಯಾವಾಗ ಪೀರಿಯಡ್ ಮಿಸ್ ಆಗಿದೆ, ನಾವು ಕನ್ಫರ್ಮ್ ಆಗಿದೆ ಪ್ರೆಗ್ನೆನ್ಸಿ, ಮನೇಲೆ ಟೆಸ್ಟ್ ಮಾಡ್ಕೊಂಡಿದ್ದೀವಿ ಅಂದಿದ ತಕ್ಷಣ ನಾವು ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ನಂತರ ಯಾರು ಎಡವಟ್ಟು ಮಾಡ್ಕೋಬೇಡಿ. ಮತ್ತು ನಾವು ಯಾವಾಗ ಪ್ರೆಗ್ನೆನ್ಸಿ ಟೆಸ್ಟ್ನ ಮನೇಲೇ ಮಾಡ್ಕೋಬೇಕು ಅಂತಂದರೆ, ಪೀರಿಯಡ್ಸ್ ಮಿಸ್ ಆಗಿದೆ, ಈಗ ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಹೇಳ್ತಿದ್ದೀನಿ, ಪೀರಿಯಡ್ಸ್ ಮಿಸ್ ಆಗಿದೆ 30 ಡೇಸ್, ನಾನು ಯಾವಾಗಲೂ ಎವ್ರಿ ಮಂತು ಪೀರಿಯಡ್ಸು 30 ಡೇಸ್ಗೆ ಬರುತ್ತೆ ನಂದು ಅಂತಂದಾಗ 35 ಡೇಸ್ ಆಗಿದೆ, ನಂದು ಪೀರಿಯಡ್ಸ್ ಮಿಸ್ ಆಗಿದೆ, ಪೀರಿಯಡೇ ಆಗಿಲ್ವಲ್ಲ ಏನಿದು ಅಂತ. ಆಮೇಲೆ 40 ಡೇಸ್ ಆಗುತ್ತೆ ಅಲ್ವಾ,
ರೆಗ್ಯುಲರ್ ಆಗಿ ನಮಗೆ 40 ಡೇಸ್ ಆದರೂ ಪೀರಿಯಡ್ ಆಗಿಲ್ಲ ಅಂದಾಗ, ಪೀರಿಯಡ್ ಮಿಸ್ ಆಗಿದೆ ಅಂದಾಗ 40 ಡೇಸ್ಗೆ ನಾವು ಮನೇಲೇ ಸಿಗುವಂಥ, ಅಂದರೆ ಮೆಡಿಕಲ್ ಶಾಪಲ್ಲಿ ಎಲ್ಲ ಸಿಗುತ್ತೆ. ಈಗ ಪ್ರೆಗಾ ನ್ಯೂಸ್ ತುಂಬ ಇದು ಬ್ರ್ಯಾಂಡ್ಸ್ ಬಂದಿದೆ, ಎಲ್ಲರಿಗೂ ಗೊತ್ತಿರುತ್ತೆ ಇದು, ಆದರೂ ಹೇಳ್ತಿದ್ದೀನಿ. ಪ್ರೆಗಾ ನ್ಯೂಸು ಮತ್ತು UGC ಅಂತ ಎಷ್ಟೊಂದು ಬ್ರ್ಯಾಂಡ್ಸ್ ಎಲ್ಲ ಇದ್ದಾವೆ. ಆ ಥರದ್ದು ಒಂದು ಪ್ರೆಗ್ನೆಂಟ್ ಕಿಟ್ ಅಂತಲೇ ಸಿಗುತ್ತೆ. ಅದನ್ನು UPT ಅಂತ ಕರಿತೀವಿ, ಯೂರಿಯನ್ ಪ್ರೆಗ್ನೆನ್ಸಿ ಟೆಸ್ಟ್, UPT ಅಂತ ಸಿಗುತ್ತೆ, UPT ಕಿಟ್ ಅಂತ. ಆ ಕಿಟ್ನ ತೊಗೊಂಡು ಬಂದು ನೀವು ಮನೇಲೆ ನೈಟ್ ಅಂದರೆ ಅರ್ಲಿ ಮಾರ್ನಿಂಗು ಯೂರಿನಲ್ಲಿ ಅದನ್ನು ಟೆಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು 2 ಡ್ರಾಪ್ಸು ಯೂರಿನ್ ಅದ ಮೇಲೆ ಹಾಕಿದಾಗ ನಿಮಗೆ 2 ಲೈನ್ಸ್ ಇರುತ್ತೆ. ಆ 2 ಲೈನ್ಸು ಪಿಂಕ್ ಲೈನು, ಅದು 2 ಲೈನ್ಸು ಡಾರ್ಕ್ ಆಗಿ ಬಂದಿದೆ ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ. 1 ಲೈನು ಡಾರ್ಕ್ ಆಗಿದೆ, 1 ಲೈನು ಸ್ವಲ್ಪ ಲೈಟ್ ಆಗಿದೆ ಅಂದರೆ ನೋ ವರೀಸ್, ಏನು ವರಿ ಮಾಡ್ಕೋಬೇಡಿ. ನೆಕ್ಸ್ಟ್ ಡೇನೇ ನೀವು ಹಾಸ್ಪಿಟಲ್ಗೆ ಹೋಗಿ, ಬಿಕಾಸ್ ನಿಮ್ಗೇನಾದರೂ ತೊಂದರೆ ಇದ್ದಾಗ ಅಲ್ಲಿ ಟ್ಯಾಬ್ಲೆಟ್ಸ್ ಕೊಟ್ಟಾಗ ಸರಿ ಹೋಗುತ್ತೆ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಆವಾಗ ಸರಿ ಹೋಗುತ್ತೆ. ನೋಡಿ, ನಾನು ನನ್ನ ಮಗಂದು 2 ಕಿಟ್ಟು, ಇದು ನಾನು ಮನೇಲೇ ಮಾಡಿಕೊಂಡಂತಹ ಒಂದು ಪ್ರೆಗಾ ನ್ಯೂಸ್ ಅಂತ ಇದು ಬ್ರ್ಯಾಂಡು. ಇದನ್ನು ನಾನು ಮನೇಲೇ ಮಾಡಿಕೊಂಡಿದ್ದೆ 40 ಡೇಸ್ಗೆಲ್ಲ. ಮತ್ತು ನಾನು ಹಾಸ್ಪಿಟಲ್ಗೆ ಹೋದಾಗ ಹಾಸ್ಪಿಟಲಲ್ಲೂ ಮತ್ತೆ ಮಾಡ್ತಾರೆ, ಅದು ಹಾಸ್ಪಿಟಲಲ್ಲಿ, ಇದು ಮೆಮೊರಿಗೆ ಅಂತ ಹಾಗೆ ಇಟ್ಟಿದ್ದೀನಿ ಇದನ್ನು. ಇದೇ ಥರ UPT ಕಿಟ್ಗಳು ನಿಮಗೆ ಎಲ್ಲ ಮೆಡಿಕಲ್ ಶಾಪಲ್ಲೂ ಇವಾಗಂತೂ ಅವೈಲೇಬಲ್ ಇದೆ. ಇಲ್ಲಿ 2 ಡ್ರಾಪ್ಸ್ ಅಷ್ಟು ನೋಡಿ, ಇಲ್ಲಿದೆಲ್ಲ ಕಾಣಿಸ್ತೆ, ಇಲ್ಲಿ 2 ಡ್ರಾಪ್ಸ್ ಅಷ್ಟು ಯೂರಿನ್ನ ಹಾಕಿದ್ರೆ, ಅದೇ ಅರ್ಲಿ ಮಾರ್ನಿಂಗ್ ಯೂರಿನ್ನ ಹಾಕಿದಾಗ ನಿಮಗೆ 2 ಡಬಲ್ ಲೈನು, ಈ ಲೈನ್ಸು ಅನ್ನೋದು ಬಂದಿದೆ ಅಂತಂದರೆ, ಡಾರ್ಕ್ ಲೈನ್ಸ್ ಬಂದಿದೆ ಅಂತ ಅಂದಾಗ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ಈ ರೀತಿಯಾಗಿ ನೀವು ಮನೇಲೇ ಮಾಡ್ಕೊಳ್ಳಿ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಹೇಗೆ ಅಂತ ಕೇಳಿದ್ರೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರು ಸಾಧ್ಯವಾದಷ್ಟು ನೀವು ಇರ್ರೆಗ್ಯುಲರ್ ಆಗಿ 2 ಮಂತ್ಸ್ಗೆ 3 ಮಂತ್ಸ್ಗೆ ಒನ್ಸ್ ಹಾಕ್ತಿದ್ದೀರಾ ಅಂತ ಅಂದಾಗ, ನಿಮ್ಗೇನಾದರೂ ಬೇರೆ ಥರ ಸಿಂಟಮ್ಸ್ ಬಂದಿದೆ, ವಾಕರ್ಗೆ ಬರ್ತಿದೆ, ತಲೆ ಸುತ್ತುತ್ತಿದೆ, ಅಥವಾ ಕಿಬ್ಬೊಟ್ಟೆ ನೋವಿದೆ, ಮತ್ತು ತುಂಬ ಟಯರ್ಡ್ ಆಗ್ತಿದೆ, ಊಟ ಸೇರ್ತಿಲ್ಲ, ಇದೆಲ್ಲ ಲಕ್ಷಣಗಳು, ಸಿಂಟಮ್ಸ್ ಏನಾದರೂ ಇದೆ ಅಂದರೆ ನೀವು ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೇನಾದರೂ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯಾರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತಲ್ಲ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಂತ ಹೇಳ್ತಾ, ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.